ಸಿನಿಮಾ ಸ್ಟೈಲ್ ನಲ್ಲಿ ಲ್ಯಾಂಬೋರ್ಗಿನಿ ಕಾರು ಡ್ರಿಫ್ಟಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಲ್ಯಾಂಬೋರ್ಗಿನಿ ಡ್ರಿಫ್ಟಿಂಗ್ ಮಾಡಿದ್ದು ಯಾರು ಗೊತ್ತಾ? ಇನ್ನೇ ಅಷ್ಟೇ ತೋರಿಸ್ತಾ ಇದ್ದೆ ಯಾವ ರೀತಿ ಲ್ಯಾಂಬೋರ್ಗಿನಿ ಡ್ರಿಫ್ಟಿಂಗ್ ಮಾಡಲಾಗಿದೆ. ತರ ಆತಂಕ, ಏನ್ ಮಾಡ್ತಾವನಪ್ಪ ಅವನು ಅಂತ. ದುಡ್ಡಿದೆ, ದುರಹಂಕಾರನೂ ಕೂಡ ಹಂಗೆ ಇದೆ. ಆ ಕಾರ್ನಲ್ಲಿ ಕೂತ್ಕೊಂಡು ಡ್ರಿಫ್ಟಿಂಗ್ ಮಾಡ್ತಾ ಅನಿಲ್ ಕುಂಬ್ಳೆ ಸರ್ಕಲ್ ನಲ್ಲಿ ಆಗಿದ್ದು. ಯಾರ್ದಪ್ಪ ಆ ಕಾರು ಅಂದ್ರೆ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ. ರಿಕ್ಕಿ ರೈ ವಿರುದ್ಧ ಕಾರು ಡ್ರಿಫ್ಟಿಂಗ್ ಆರೋಪ. ನಿನ್ನೆ ಕುಂಬ್ಳೆ ಸರ್ಕಲ್ ನಲ್ಲಿ ಡ್ರಿಫ್ಟಿಂಗ್ ಮಾಡಿದ್ದಂತ ರಿಕ್ಕಿ ರೈ ಅಂತ ಹೇಳಲಾಗ್ತಾ ಇದೆ. ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸರಿಂದ ಕಾರನ್ನ ಸೀಸ್ ಮಾಡಲಾಗಿದೆ. ಸೀಸ್ ಮಾಡದೆ ಹೋದ್ರೆ ಬಿಡ್ತಾ ಇದ್ವಾ ಮತ್ತೆ? K05NR 0009 ನಂಬರಿನ ಲ್ಯಾಂಬೋರ್ಗಿನಿ ಕಾರ್. K05NR 0009 ನಂಬರಿನ ಲ್ಯಾಂಬೋರ್ಗಿನಿ ಕಾರ್ ಅದು. ರಿಕ್ಕಿ ರೈಗೆ ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗಲಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಮತ್ತೊಮ್ಮೆ ಸುದ್ದಿ, ಈ ಹಿಂದೆ ಶೂಟೌಟ್ ವಿಚಾರದಲ್ಲಿ ಸದ್ದು ಮಾಡಿದ್ದಂಥವ್ರು ಈಗ ಡ್ರಿಫ್ಟಿಂಗ್ ವಿಚಾರದಲ್ಲಿ ವಿಚಾರಣೆಗೆ ಹಾಜರಾಗಲಿಕ್ಕೆ ಸೂಚನೆ ಕೊಡಲಾಗಿದೆ. ಕಾರ್ ನಂಬರ್ ಸಮೇತ RTOಗೆ ಪತ್ರವನ್ನ ಬರೆದಿರುವಂತದ್ದು ಪೊಲೀಸರು. ಕಾರ್ ಡಾಕ್ಯುಮೆಂಟ್ಸ್ ಯಾರ ಹೆಸರಿನಲ್ಲಿವೆ ಅಂತ ಪರಿಶೀಲನೆ ಮಾಡಲಾಗ್ತಾ ಇದೆ. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಯಲ್ಲಿ ಸೀಸ್ ಆಗಿರುವಂತ ಕಾರ್. ಡ್ರಿಫ್ಟ್ ಮಾಡಲಾಗಿತ್ತು ನೋಡಿ. ಅದು ಅನಿಲ್ ಕುಂಬ್ಳೆ ಸರ್ಕಲ್ ನಲ್ಲಿ ಆಗಿದ್ದಂತ ಘಟನೆ. ಅದು ದುಬಾರಿ ಕಾರು, ಲ್ಯಾಂಬೋರ್ಗಿನಿ ಕಾರು. ದುಡ್ಡಿದೆ ಅನ್ಬಿಟ್ಟು ಏನು ಬೇಕಾದ್ರೂ ಮಾಡ್ಬೋದು ಅಂದ್ಕೊಂಡಿರ್ತಾರೆ ಕೆಲವರು. ಪಾಠ ಕಲಿಸ್ಬೇಕು, ಪೊಲೀಸರು ಕಲಿಸ್ತಾರ? ರಿಕ್ಕಿ ರೈಗೆ ನೋಟಿಸ್ ಕೊಡ್ಲಾಗಿದೆ, ವಿಚಾರಣೆಗೆ ಹಾಜರಾಗಬೇಕು ಅಂತ. ಅವರೇ ಓಡಿಸ್ತಾ ಇದ್ದಿದ್ದ ಇನ್ನು ಗೊತ್ತಾಗಬೇಕು. ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂದ್ರೆ ಅವರೇ ಓಡಿಸ್ತಾ ಇದ್ರೋ ಏನೋ ಗೊತ್ತಿಲ್ಲ. ಇನ್ನು ದುಡ್ಡಿದೆ ಅಂತ ದುರಹಂಕಾರ ತಲೆಗತ್ತಿದ್ರೆ ಪಾಠ ಕಲಿಸ್ತಾ ಗೊತ್ತಾಗತ್ತೆ. ಸೀಸ್ ಮಾಡಿದ್ದಾರೆ ಕಾರನ್ನೀಗ ಆಲ್ರೆಡಿ. ವೈಟ್ ಕಲರ್ ಕಾರು, ಲ್ಯಾಂಬೋರ್ಗಿನಿ ಕಾರು. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ. ಸಿನಿಮಾ ಸ್ಟೈಲ್ ಅಲ್ಲಿ ಕಾರನ್ನ ಡ್ರಿಫ್ಟ್ ಮಾಡಲಾಗಿತ್ತು ಮೈನ್ ಸರ್ಕಲ್ ಅಲ್ಲಿ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಬೇರೆಯವ್ರಿಗೆ, ಅಲ್ಲಿ ಓಡಿಸ್ತಾ ಇದ್ದಂಥವ್ನು ಯಾವನೇ ಆಗಿರ್ಲಿ, ಅವನಿಗೇನಾದ್ರೂ ಹಾಕೊಳ್ಳಿ, ಬೇರೆಯವ್ರಿಗೇನಾದ್ರೂ ಆಗಿದ್ರೆ ಡ್ರಿಫ್ಟ್ ಮಾಡಬೇಕಾ? ಶೋ ಕೊಡಬೇಕಾ? ಪೋಸ್ ಕೊಡಬೇಕಾ? ಹೋಗಿ ಬೇರೆ ಕಡೆ ಎಲ್ಲಾದ್ರೂ, ಜನ ಇಲ್ದೇ ಅವರ ಕಡೆ ನೋಡಿ. ಅಲ್ಲೊಬ್ಬ ಕಾರವನು ಹೋಗ್ತಿದ್ದವನು ಸಡನ್ ಆಗಿ ಈ ಕಡೆ ತಿರುಗಿಸ್ಕೊಂಡ. ಅಲ್ಲಿ ಡ್ರಿಫ್ಟ್ ಮಾಡ್ತಾ ಇದ್ರಲ್ಲ ಅದಕ್ಕೆ. ಈಗ ಆಲ್ರೆಡಿ ನೋಟಿಸ್ ಕೊಡಲಾಗಿದೆ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈಗೆ. ಸಂಚಾರಿ ಪೊಲೀಸರು ಈಗ ಆಲ್ರೆಡಿ ಕಾರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ಕೊಡಲಾಗಿದೆ. ಆ ಕಾರ್ನ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಅನ್ನ ಕೇಳಿದ್ದಾರೆ. RTO ಪತ್ರ ಬರೆದು ಪೊಲೀಸರು. ರಿಕ್ಕಿ ರೈಗೆ ವಿಚಾರಣೆಗೆ ಬರಲಿಕ್ಕೆ ನೋಟಿಸ್ ಅನ್ನ ನೀಡಲಾಗಿರುವಂತದ್ದು. ಡ್ರಿಫ್ಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜು, ಬೇರೆ ಎಲ್ಲೋ ತಿರುಗಾಡ್ಕೊಂಡು ಡ್ರಿಫ್ಟ್ ಮಾಡ್ಕೊಂಡು ಪೋಸ್ ಕೊಡ್ಕೊಂಡು ಮಜಾ ಮಾಡೋದು ಬೇರೆ, ಆದ್ರೆ ಮೇನ್ ಸರ್ಕಲ್ಲು ಜನ ಓಡಾಡುವಂತ ಸಂದರ್ಭ, ಈ ಟೈಮ್ನಲ್ಲಿ ದುಡ್ಡಿದೆ, ದೊಡ್ಡ ಕಾರ್ ಇದೆ ಅಂತ ದುರಹಂಕಾರ ತೋರಿಸಿದಂಥವ್ರು ಯಾರು ಓಡಿಸ್ತಾ ಇದ್ದಿದ್ದು ಅನ್ನುವಂಥದ್ದು ಏನಾದ್ರೂ ಗೊತ್ತಾಗಿದೆ? ರಿಕ್ಕಿ ರೈಗೆ ನೋಟಿಸ್ ಕೊಟ್ಟಿರುವಂತದ್ದು ನೋಡ್ತಾ ಇದ್ರೆ ಅವರೇ ಓಡಿಸ್ತಾ ಇದ್ದಿದ್ದ? ಆ ಕಾರ್ ಯಾರ ಹೆಸರಲ್ಲಿದೆ? ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಇದ್ರ ಬಗ್ಗೆ? ಪೃಥ್ವಿ, 2 ದಿನಗಳ ಹಿಂದೆ ಅನಿಲ್ ಕುಂಬ್ಳೆ ಸರ್ಕಲ್ ನಲ್ಲಿ ಲ್ಯಾಂಬೋರ್ಗಿನಿ ಕಾರೊಂದು ಡ್ರಿಫ್ಟಿಂಗ್ ಮಾಡುವಂತಹ ವಿಡಿಯೋ ಎಲ್ಲಾ ಕಡೆನೂ ಕೂಡ ವೈರಲ್ ಆಗಿತ್ತು. ವೈರಲ್ ಆದಂತಹ ಬೆನ್ನಲ್ಲೇ ಪೊಲೀಸರು ಕೂಡ ಅಲರ್ಟ್ ಆಗ್ತಾರೆ. ಈ ರೀತಿಯಾಗಿ ಜನರಿರುವಂತಹ ಪ್ರದೇಶದಲ್ಲಿ ಡ್ರಿಫ್ಟಿಂಗ್ ಅನ್ನ ಮಾಡ್ತಾರೆ ಅಂತಂದ್ರೆ ಇವ್ರ ಮೇಲೆ ಕಾನೂನಾತ್ಮಕವಾಗಿ ಕ್ರಮ ಜರುಗಿಸಬೇಕು ಅಂತ ಹೇಳ್ಬಿಟ್ಟು ಪೊಲೀಸರು ಕೂಡ ಅಷ್ಟೇ ಆ ಒಂದು ಕಾರನ್ನ ಪತ್ತೆ ಮಾಡೋದಕ್ಕೆ ಮುಂದಾಗ್ತಾರೆ. ಈಗ ಪತ್ತೆ ಮಾಡ್ಕೊಂಡು ಬಂದು ಪೊಲೀಸರು ಟೋ ಕೂಡ ಮಾಡ್ಕೊಂಡು ಬಂದಿರುವಂತದ್ದು ದೃಶ್ಯದಲ್ಲಿ ನೋಡ್ತಾ ಇರಬಹುದು ನೀವು. ಈಗಾಗಲೇ ಈ ಒಂದು ವೈಟ್ ಕಲರ್ ನ KA05NR 0009 ನಂಬರ್ ನ ಒಂದು ಲ್ಯಾಂಬೋರ್ಗಿನಿ ಕಾರ್ ಏನಿದೆ, ಇದರ ಕಾಸ್ಟ್ ಬಂದು 6 ಕೋಟಿ ರೂಪಾಯಿ. ಇದು ಈ ಒಂದು ಕಾರ್ನಲ್ಲಿ 2 ದಿನಗಳ ಹಿಂದೆ ಡ್ರಿಫ್ಟಿಂಗ್ ಮಾಡುವಂತಹ ವಿಡಿಯೋ ಕೂಡ ಅಷ್ಟೇ ವೈರಲ್ ಆಗುತ್ತೆ. ಸದ್ಯಕ್ಕೆ ಪೊಲೀಸರು ಅಲ್ಲಿರುವಂತಹ ಸಿಸಿ ಕ್ಯಾಮೆರಾಗಳನ್ನ ಮೊದಲನೇದಾಗಿ
ಪರಿಶೀಲನೆ ಮಾಡಿದಂತಹ ವೇಳೆಯಲ್ಲಿ ರಿಕ್ಕಿ ರೈ ಕಾರ್ನಲ್ಲಿ ಇದ್ರು ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟೇ ಒಂದಷ್ಟು ಮಾಹಿತಿ ಪೊಲೀಸರಿಗೆ ಸಿಗುತ್ತೆ. ಇಮಿಡಿಯೇಟ್ ಆಗಿ ಕಾರನ್ನು ಕೂಡ ರಿಕ್ಕಿ ರೈ ಅವರ ನಿವಾಸದಿಂದ ಪೊಲೀಸರು ಈಗಾಗಲೇ ಅದನ್ನ ಟೋ ಮಾಡ್ಕೊಂಡು ಬಂದು ಸ್ಟೇಷನ್ ನಲ್ಲಿ ಇರಿಸಿಕೊಂಡಿದ್ದಾರೆ. ಸದ್ಯಕ್ಕೆ ರಿಕ್ಕಿ ರೈಗೂ ಕೂಡ ಅಷ್ಟೇ ನೋಟಿಸ್ ಅನ್ನ ಕೊಟ್ಟಿರುವಂತಹದ್ದು. ಈ ಒಂದು ಕಾರ್ಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಆದಂತಹ ದಾಖಲಾತಿಗಳನ್ನ ತಗೊಂಡು ನೀವು ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿದ್ದಾರೆ. ಒಂದ್ ಕಡೆ ಫೈನಬಲ್ ಅಫೆನ್ಸ್ ಇರಬಹುದು, ಯಾಕಂದ್ರೆ ಈ ಒಂದು ಮೋಟಾರ್ ವೆಹಿಕಲ್ ಆಕ್ಟ್ ಅಲ್ಲಿ 2,000 ರೂಪಾಯಿ ಫೈನ್ ಕಟ್ಟಬಹುದು. ಆದ್ರೂ ಕೂಡ ಅಷ್ಟೇ ಆ ಒಂದ್ ರೀತಿ ಅಪಾಯಕಾರಿಯಾದಂತಹ ಚಾಲನೆ ಮಾಡುವಂತಹದ್ದು, ಜನರು ಓಡಾಡುವಂತಹ ಒಂದು ಪ್ಲೇಸ್ ನಲ್ಲಿ ಈ ರೀತಿಯಾಗಿ ಅವರು ಡ್ರಿಫ್ಟಿಂಗ್ ಮಾಡುವಂತಹದ್ದು, ಒಂದ್ ವೇಳೆ ಏನಾದ್ರೂ ಆಕ್ಸಿಡೆಂಟ್ ಆಗಿದ್ದಿದ್ರೆ ಆಲ್ಮೋಸ್ಟ್ ಆ ಡ್ರಿಫ್ಟಿಂಗ್ ಮಾಡುವಂತಹ ಸ್ಪೀಡ್ಗೆ ಮನುಷ್ಯ ಸಾಯ್ತಾ ಇದ್ದ. ಇದನ್ನ ಪೊಲೀಸರು ಬಹಳ ಸೀರಿಯಸ್ ಆಗಿ ತಗೊಂಡಿರುವಂತದ್ದು. ಸದ್ಯಕ್ಕೆ ಮೋಟಾರ್ ವೆಹಿಕಲ್ ಆಕ್ಟ್ ಅಡಿಯಲ್ಲಿ ಈಗಾಗಲೇ ಕಾರನ್ನೇನೋ ಸೀಸ್ ಮಾಡ್ಕೊಂಡು ತಗೊಂಡು ಬಂದಿದ್ದಾರೆ. ಸದ್ಯಕ್ಕೆ ಕಾರ್ ಓಡಿಸ್ತಿದ್ದಂತಹ ರಿಕ್ಕಿ ರೈ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿಕೊಂಡು ರಿಕ್ಕಿ ರೈಗೂ ಕೂಡ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಆ ನಂಬರ್ ಪ್ಲೇಟ್ ಏನಿದೆ, ಆ ಒಂದು ನಂಬರ್ ಪ್ಲೇಟ್ ಕೂಡ ಅಷ್ಟೇ ಈಗಾಗಲೇ RTO ದವರು ಕೊಟ್ಟಿದ್ದಾರೆ. ಇದು ಯಾರ ಹೆಸರಿನಲ್ಲಿದೆ, ಇವತ್ತು ಲ್ಯಾಂಬೋರ್ಗಿನಿ ಕಾರು ಕೇವಲ ರಿಕ್ಕಿ ರೈ ಹೆಸರಿನಲ್ಲಿ ಇದೆ ಅಥವಾ ಹಿಂದೆ ಯಾರಾದ್ರೂ ಹೆಸರಿನಲ್ಲಿ ಇದ್ಕೊಂಡು ಇದನ್ನ ಟ್ರಾನ್ಸ್ಫರ್ ಏನಾದ್ರೂ ಮಾಡ್ಕೊಂಡಿದ್ರ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂತಹ ಡೀಟೇಲ್ಸ್ ಅನ್ನು ಕೂಡ ಈಗಾಗಲೇ RTO ದವರು ಕೇಳಿದ್ರೆ ಬಹುತೇಕ ನಾಳೆ ವೇಳೆಗೆ RTO ಇಂದಲೂ ಕೂಡ ಅಧಿಕೃತವಾದಂತಹ ಒಂದಷ್ಟು ಮಾಹಿತಿ ನಾನು ಲಭ್ಯವಾಗುತ್ತೆ. ಅವಾಗಲೇ ಚೆಕ್ ಮಾಡ್ತಾ ಇದ್ದೆ. ಈಗ ಯಾರ್ದಾದ್ರೂ ನಂಬರ್ ಹೊಡೆದ್ರೆ ಕೆಲವೊಂದು ಆಪ್ಗಳಲ್ಲಿ ಯಾರ ಹೆಸರಲ್ಲಿದೆ, ಏನು ಇನ್ಸೂರೆನ್ಸ್ ಎಷ್ಟಿಂದ ಎಷ್ಟು ಅವಧಿಗೆ ಇದೆ, ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬರುತ್ತೆ. ಆದ್ರೆ ಕೆಲವೊಂದು ಕಾರ್ಗಳು ಡಿಜಿಟಲೈಸ್ ಆಗಿಲ್ಲ. ಈ ಕಾರು ಕೂಡ ಡಿಜಿಟಲೈಸ್ ಆಗಿಲ್ಲ. ಅಂದ್ರೆ ಅದರಲ್ಲೂ ಕೂಡ ಮುಚ್ಚಾಕುವಂತ ಕೆಲಸಗಳಾಗ್ತವ, ಅದನ್ನು ಕೂಡ ಮಾಡಬಹುದಾ? ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದಾ? ಈ ಪ್ರಶ್ನೆಗಳು ಕಾಡ್ತಾ ಇದೆ ನಂಗೂನು. ಪೃಥ್ವಿ, ಖಂಡಿತವಾಗ್ಲು. ಯಾಕಂದ್ರೆ ನಾವು ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಆ ಒಂದು ನಂಬರ್ ಪ್ಲೇಟ್ ಅನ್ನು ಇಟ್ಕೊಂಡು ಮಾಲೀಕರು ಯಾರು, ಇನ್ಶೂರೆನ್ಸ್ ಇದೆಯಾ ಇದ್ರ ಮೇಲೆ ಕಂಪ್ಲೀಟ್ ಆಗಿ ನಾವು ಕೂಡ ಅಷ್ಟು ಒಂದಷ್ಟು ಆಪ್ ಗಳ ಮುಖಾಂತರವಾಗಿ ಚೆಕ್ ಮಾಡ್ತೀವಿ. ಈ ಒಂದು ನಂಬರ್ ಅನ್ನು ಕೂಡ ಅಷ್ಟೇ ಆ ಒಂದು ಆಪ್ ಗಳಲ್ಲಿ ಹಾಕದಂತ ವೇಳೆಯಲ್ಲಿ ಅದು ಯಾವುದೇ ರೀತಿಯಂತಹ ಮಾಹಿತಿ ಅನ್ನುವಂಥದ್ದನ್ನು ತೋರಿಸ್ತಾ ಇಲ್ಲ. ಜೊತೆಗೆ RTO ಅಧಿಕಾರಿಗಳು ಕೂಡ ಅದನ್ನ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ರೆ, ಒಂದ್ ವೇಳೆ ನಿಜವಾಗ್ಲೂ ಕೂಡ ಇದು ಒರಿಜಿನಲ್ ಲ್ಯಾಂಬೋರ್ಗಿನಿಯ ನಂಬರ್ ಪ್ಲೇಟ್ ಏನಾ ಅಥವಾ ಬೇರೆ ಯಾವ್ದಾದ್ರು ನಕಲಿ ನಂಬರ್ ಪ್ಲೇಟ್ ಏನಾದ್ರೂ ಈ ಒಂದು ಕಾರ್ಗೆ ಇವರು ಯೂಸ್ ಮಾಡಿದ್ರ ಅನ್ನುವಂಥದ್ದು ಕೂಡ ಈಗ ಅನುಮಾನಗಳು ಮೂಡ್ತಾ ಇರುವಂತದ್ದು. ಇದೇ ಒಂದು ಕಾರಣಕ್ಕೋಸ್ಕರ ಏನೆಲ್ಲ ನಂಬರ್ ಪ್ಲೇಟ್ ಇದೆ ಇಲ್ಲಿ ನಮ್ಮ ಕ್ಯಾಮ್ರಾದಲ್ಲಿ ನಂಬರ್ ಪ್ಲೇಟ್ ಕಾಣ್ತೀವಿ. ಈ ನಂಬರ್ ಪ್ಲೇಟ್ ಅನ್ನ ಸದ್ಯಕ್ಕೆ RTO ದವರು ಕೊಟ್ಟಿದ್ರೆ ಅವರು ಕೂಡ ಮಾಹಿತಿಯನ್ನ ಚೆಕ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ನಾವು ಚೆಕ್ ಮಾಡಿದಂತ ವೇಳೆಯಲ್ಲಿ ಯಾವುದೇ ರೀತಿಯಾದಂತಹ ಮಾಹಿತಿ ಕೂಡ ಅಷ್ಟೇ ಸಿಗ್ತಾ ಇಲ್ಲ. ಮಾಲೀಕರಾಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ಒಂದು ಗಾಡಿಯ ಬಗ್ಗೆ ಯಾವುದೇ ರೀತಿಯ ಡೀಟೇಲ್ಸ್ ಅನ್ನು ಕೂಡ ಅಷ್ಟೇ ಆಪ್ ಗಳಲ್ಲಿ ಲಭ್ಯವಾಗ್ತಾ ಇಲ್ಲ. ಈ ಕಾರಣಕ್ಕೋಸ್ಕರ RTO ಮುಖಾಂತರವಾಗಿ ಮಾಹಿತಿ ಸಂಗ್ರಹ ಮಾಡಲು ಪೊಲೀಸರು ಮುಂದಾಗಿದ್ರೆ, ಒಂದ್ ವೇಳೆ ಏನಾದ್ರೂ ಈ ನಂಬರ್ ಪ್ಲೇಟ್ ಏನೀಗ ಆಗ್ತಿದೆ ಆ ನಂಬರ್ ಪ್ಲೇಟ್ ಏನಾದ್ರೂ ಫೇಕ್ ಅಂತ ಏನಾದ್ರೂ ಗೊತ್ತಾದಂತ ವೇಳೆಯಲ್ಲಿ ನಕಲಿ ನಂಬರ್ ಪ್ಲೇಟ್ ಅನ್ನ ಇವರು ಹಾಕೊಂಡು ಈ ರೀತಿ ಡ್ರಿಫ್ಟಿಂಗ್ ಮಾಡ್ತಿದ್ರು ಅಂತೇಳಿ ಅದಕ್ಕೂ ಕೂಡ ಒಂದು ಪ್ರತ್ಯೇಕವಾದಂತಹ ಕೇಸನ್ನು ರಿಜಿಸ್ಟರ್ ಮಾಡುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಸದ್ಯಕ್ಕಂತೂ ಪೊಲೀಸರಿಗಾಗಲೇ ಮೋಟಾರ್ ವೆಹಿಕಲ್ ಆಕ್ಟ್ ಅಡಿಯಲ್ಲಿ ಈ ರೀತಿ ನೆಗ್ಲಿಜೆನ್ಸಿಯಾಗಿ ಡ್ರೈವಿಂಗ್ ಅನ್ನ ಮಾಡಿಕೊಂಡು ಡ್ರಿಫ್ಟಿಂಗ್ ಮಾಡ್ತಿರುವಂತಹ ಒಂದು ಆಧಾರದ ಮೇಲೆ ಸದ್ಯಕ್ಕೆ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ರಿಕ್ಕಿ ರೈ ಯಾವುದೇ ರೀತಿಯಂತ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಬದಲಾಗಿ ಆ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟು ಆ ಒಂದು ವ್ಯಕ್ತಿ ಯಾರು ಡ್ರೈವಿಂಗ್ ಮಾಡ್ತಿದ್ರೆ ಅವ್ರು ಬಂದು ಪೊಲೀಸ್ ಸ್ಟೇಷನ್ ನ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟು ಫೈನ್ ಕಟ್ಟೋವರೆಗೂ ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ಈ ಒಂದು ಕಾರನ್ನ ನಾವು ಕೊಡೋದಿಲ್ಲ ಅಂತಾನೂ ಕೂಡ ಈಗಾಗಲೇ ಪೊಲೀಸರು ಹೇಳ್ತಾ ಇರುವಂತದ್ದು. ಸದ್ಯಕ್ಕೆ ಇದನ್ನ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ನ ಪಕ್ಕದಲ್ಲಿರುವಂತಹ ಒಂದು ಜಾಗದಲ್ಲಿ ಈಗಾಗಲೇ ಟೋಯಿಂಗ್ ಮಾಡ್ಕೊಂಡು ಬಂದು ಇರಿಸಿದ್ದಾರೆ. ಸದ್ಯಕ್ಕೆ ಮಾಲೀಕರಿಗೂ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನೋಟಿಸ್ಗೆ ಯಾವ ರೀತಿ ರಿಪ್ಲೈ ಅನ್ನ ಕೊಡ್ತಾರೆ, ದಾಖಲಾತಿಗಳನ್ನು ಒದಗಿಸ್ತಾರ, ನಿಜಕ್ಕೂ ಕೂಡ ಅದೇ ನಂಬರ್ ಪ್ಲೇಟ್ ಏನಾ ಅಥವಾ ನಂಬರ್ ಪ್ಲೇಟ್ ಏನಾದ್ರೂ ಫೇಕ್ ಇದೆ ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟೇ ಮಾಲೀಕರು ದಾಖಲೆಗಳೊಂದಿಗೆ ಪೊಲೀಸ್ ಸ್ಟೇಷನ್ಗೆ ಬಂದಂತ ಸಂದರ್ಭದಲ್ಲಿ ಮಾತ್ರ ಗೊತ್ತಾಗುತ್ತೆ. ಒಂದ್ ವೇಳೆ ಏನಾದ್ರೂ ನಕಲಿ ನಂಬರ್ ಪ್ಲೇಟ್ ಇತ್ತು ಅಂತಂದ್ರೆ ನಕಲಿ ನಂಬರ್ ಪ್ಲೇಟ್ ಅನ್ನು ಹಾಕೊಂಡಿರುವಂತಹ ಪ್ರಕರಣಕ್ಕೂ ಕೂಡ ಮತ್ತೊಂದು ಕೇಸ್ ಅನ್ನ ರಿಜಿಸ್ಟರ್ ಮಾಡುವಂತಹ ಸಾಧ್ಯತೆಗಳು ಬರ್ತಾ ಇದೆ. ನೋಡೋಣ ನೆಕ್ಸ್ಟ್ ಬುಲೆಟಿನ್ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತೀನಿ. ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.